ಪಾರದರ್ಶಕವಾಗಿ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ವಿ. ಹಾಗಾಗಿ ನಿಮಗೆ ಏನಾದ್ರು ಉನ್ನತ ಶಿಕ್ಷಣದ ಬಗ್ಗೆ ಮಾತಾಡ್ಬೇಕಾರೆ ನಾನು ಮಾತಾಡ್ತೀನಿ, ಬೇಕಾರೆ ಚರ್ಚೆಗೆ ಅವಕಾಶ ತಗೊಳ್ಳಿ. ಯಾವ ರೀತಿ ಅಂಕಿಅಂಶ ಅಲ್ಲ, ನಿಮ್ಮ ಸ್ಕಾಲರ್ಶಿಪ್ ಹಣ ಯಾರಿಗೆ ಕೊಡ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ, ಯಾರಿಗೆ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ಆಧಾರ್ಗೆ ಟ್ಯಾಗ್ ಮಾಡಿ ಬಹಳ ಸ್ಪಷ್ಟವಾಗಿ ಆ ವಿದ್ಯಾರ್ಥಿಯ ಖಾತೆಗೆ ನೇರವಾಗಿ ಹೋಗಂಗ್ ಮಾಡಿಕೊಟ್ಟಿದೀವಿ. ನಾವು ಬರೋ ಮುಂಚೆ ಹೋಗ್ತಿತ್ತ ನೇರವಾಗಿ ವಿದ್ಯಾರ್ಥಿಗೆ ಹೋಗ್ತಿತ್ತ ಹಣ ವಿದ್ಯಾರ್ಥಿಯ ಖಾತೆಗೆ, ವಿದ್ಯಾರ್ಥಿಯ ಅಕೌಂಟಿಗೆ ಹಣ ಹೋಗ್ಲಿಕ್ಕೆ ಇವ್ರು ಬರೋ ಮುಂಚೆ ಹಣ ವರ್ಗಾವಣೆ ಯಾರಿಗೆ ಸಲ್ತಿತ್ತು ಏನಿಲ್ಲ, ಯಾರು ನುಂಗ್ತಿದ್ರು, ಯಾರಿಗೆ ಹೋಗ್ತಿಲ್ಲ, ಯಾರು ಬಳಕೆ ಮಾಡ್ತಿರು, ನಿಜವಾದ ಮತ್ತು ಸರ್ಕಾರ ಚಾಮರಾಜನಗರ ಜಿಲ್ಲೆ ಈ ರೀತಿ ವಿದ್ಯಾರ್ಥಿಗಳ ಯಾವ ಮಟ್ಟದಲ್ಲಿ ನಡೀತಿದೆ, ಏನ್ ಗುಣಮಟ್ಟ ಕೊಟ್ಟಿದ್ದೀವಿ, ಅಂಕಿಅಂಶ ಯಾವ ರೀತಿ ಸರ್ಕಾರವನ್ನ ಪ್ರಶ್ನೆ, ನಿಮಗೆ ಸರ್ಕಾರವನ್ನ ಪ್ರಶ್ನೆ ಬಗ್ಗೆ ದಲಿತರ ಬಗ್ಗೆ ಕಾಳಜಿ ಇಲ್ಲ. ನೀವು ಬರೀ ಓಟ್ಗಳು ಕೆಲಸ ನಾವು ಅಭಿವೃದ್ಧಿ ಹೇಳ್ಕೊಂಡು ಸಿದ್ದರಾಮಯ್ಯ ನೀವು ಸಾಮಾಜಿಕ ನ್ಯಾಯ ಜನಾಂಗಕ್ಕೆ ನ್ಯಾಯ ಸಂವಿಧಾನದ ಆಶಯ ಟೀಕೆ ಬಿಟ್ಟು ಅವಾಗ ಪ್ರತಾಪ್ ಸಿಂಹ ಅವರು ಅವ್ರ ಎದುರಿಗೆ ಕೇಳಿದ್ರು, ವಿಸಿ ನೇಮಕಕ್ಕೆ ಹಣ ತಗೋತಾ ಇದಾರೆ ನಿಮ್ಮ ಇಲಾಖೆದವರು. ಅವಾಗೇ ಉತ್ತರ ಕೊಟ್ಟಿದ್ರೆ ಮುಗ್ದೆ ಹೋಗ್ತಾ ಇತ್ತು. ಯಾರಪ್ಪ ಇಲ್ಲಿ ಸ್ವಾಮಿ ಮೈಸೂರು ಯೂನಿವರ್ಸಿಟಿ ನಿಮ್ಮ ಆಸ್ತಿ, ನಿಮ್ಮ ಸಂಪಾದನೆ, ನಿಮ್ಮ ಕುಟುಂಬದ್ದು ನೀವು ಮಾಡ್ತಿರೋ ಭ್ರಷ್ಟಾಚಾರ ನಾಡಿನ ದೇಶ ಗೊತ್ತಿದೆ. ನೀವು ಮಾಡಿರೋ ಭ್ರಷ್ಟಾಚಾರ, ನೀವು ಕಾಪಿ ಹೊಡೆದಕ್ಕೆ ಪಾಟೀಲ್ ಯಾರು, ಯಾರು